ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ದುಷ್ಯಂತ ಶಕುಂತಳೆಯ ಕಥೆಯನ್ನು ಕೇಳುತ್ತಿದ್ದೇವೆ. ದುಷ್ಯಂತನು ಶಕುಂತಳೆ ಮತ್ತು ಭರತನನ್ನು ತನ್ನ ಮಕ್ಕಳೆಂದು ಒಪ್ಪಿಕೊಳ್ಳದೆ ನಿರಾಕರಿಸಿದಾಗ ಎಲ್ಲರೂ ಕೇಳಿಸಿಕೊಳ್ಳುವಂತೆ ಅಶರೀರವಾಣಿಯೊಂದು ಕೇಳಿಬಂತು. ಆ ವಾಣಿ ಹೇಳಿತು, ದುಷ್ಯಂತ ಮಹಾರಾಜನೇ, ವಾಸ್ತವಿಕವಾಗಿ ಮಗನು ತಂದೆಗೇ ಸೇರುತ್ತಾನೆ. ವೈದಿಕ ಕಟ್ಟಳೆಯ ಪ್ರಕಾರ ತಂದೆಯೇ ಮಗನಾಗಿ ಹುಟ್ಟುವನು. ಆದ್ದರಿಂದ ನಿನ್ನದೇ ಮಗನನ್ನು ಸಾಕಿಕೋ, ಶಕುಂತಲೆಯನ್ನು ಅವಮಾನಿಸಬೇಡ. ವೇದಗಳು ತಿಳಿಸುವ ಪ್ರಕಾರ ಆತ್ಮಾವೈ ಪುತ್ರನಾಮಾಸಿ, ತಂದೆಯೇ ಮಗನಾಗುವನು. ತಂದೆಯೇ ಮಗನನ್ನು ಸಾಕಲು ಜವಾಬ್ದಾರನಾಗುವನು. ನಾನೇ ಸಕಲ ಬೀಜಗಳ ತಂದೆ ಎಂದು ಭಗವಂತನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ಅವರನ್ನು ಸಾಕುವ ಜವಾಬ್ದಾರಿಯೂ ಅವನದೇ ಆಗಿದೆ. ವೇದಗಳಲ್ಲೂ ಇದನ್ನು ದೃಢೀಕರಿಸಲಾಗಿದೆ. ಏಕೋ ಬಹುನಾಮ್ಯೋ ವಿದಧಾತಿ ಕಾಮಾನ್. ದೇವರು ಒಬ್ಬನೇ ಆದರೂ ಆತ ಬದುಕಿನ ಅಗತ್ಯಗಳನ್ನೆಲ್ಲ ಕೊಟ್ಟು ಎಲ್ಲ ಜೀವಿಗಳನ್ನೂ ಸಲಹುವನು. ನಾನಾ ರೂಪಗಳಲ್ಲಿರುವ ಜೀವಿಗಳು ಭಗವಂತನ ಮಕ್ಕಳು. ಆದ್ದರಿಂದ ತಂದೆಯಾದ ಪರಮಪ್ರಭು ಎಲ್ಲರಿಗೂ ಅವರವರ ದೇಹಕ್ಕೆ ಅನುಗುಣವಾಗಿ ಆಹಾರವನ್ನು ಒದಗಿಸುವನು. ಸಣ್ಣ ಇರುವೆಗೆ ಸಕ್ಕರೆ ಕಾಳನ್ನು ಒದಗಿಸುವನು. ಆನೆಗೆ ಮಣಗಟ್ಟಲೆ ಆಹಾರ ನೀಡುವನು. ಎಲ್ಲರಿಗೂ ತಿನ್ನುವ ಅರ್ಹತೆ ಇದೆ. ಸಂಪೂರ್ಣ ಸಮೃದ್ಧನಾದ ಶ್ರೀಕೃಷ್ಣನೇ ತಂದೆಯಾಗಿರುವುದರಿಂದ ಆಹಾರದ ಕೊರತೆಯೇ ಇಲ್ಲ. ತಂದೆಯ ಆಜ್ಞೆಗೆ ಅಧೀನವಾದ ಐಹಿಕ ನಿಸರ್ಗವು ಆಹಾರವನ್ನು ಒದಗಿಸಲು ನಿರಾಕರಿಸಿದಾಗ ವಾಸ್ತವಿಕವಾಗಿ ಆತ ಆಹಾರದ ಅಭಾವದಿಂದ ಬಳಲುತ್ತಾನೆ. ಜೀವಿಯ ಸ್ಥಾನವೇ ಆಹಾರವು ದೊರೆಯುವುದೋ ಇಲ್ಲವೋ ಎಂಬುದನ್ನು ನಿರ್ಧರಿಸುತ್ತದೆ. ರೋಗಿಗೆ ಆಹಾರವನ್ನು ನಿಷೇಧಿಸಿದಾಗ ಅದರರ್ಥ ಆಹಾರದ ಕೊರತೆ ಇದೆ ಎಂದಲ್ಲವಲ್ಲ. ಅದರ ಬದಲು ಆಹಾರವನ್ನು ನೀಡದ ಚಿಕಿತ್ಸೆ ಆ ರೋಗಿಗೆ ಅಗತ್ಯವಾಗಿದೆ ಎಂದೇ ಅರ್ಥ. ಭಗವದ್ಗೀತೆಯಲ್ಲಿ ಭಗವಂತನು ಹೀಗೂ ಹೇಳುತ್ತಾನೆ, ಬೀಜಂ ಮಾಂ ಸರ್ವಭೂತಾನಾಂ. ನಾನು ಎಲ್ಲ ಜೀವಿಗಳ ಬೀಜವಾಗಿದ್ದೇನೆ. ನೆಲದಲ್ಲಿ ಯಾವ ಬಗೆಯ ಬೀಜವನ್ನು ಬಿತ್ತಲಾಗುತ್ತದೆಯೋ ಅದೇ ಬಗೆಯ ಮರ ಅಥವಾ ಸಸ್ಯ ಬೆಳೆಯುತ್ತದೆ. ಅಶರೀರವಾಣಿಯನ್ನು ಕೇಳಿದಂತಹ ದುಷ್ಯಂತ ಮಹಾರಾಜನು ತನ್ನ ಹೆಂಡತಿ ಮತ್ತು ಮಗುವನ್ನು ಸ್ವೀಕರಿಸಿದನು. ದುಷ್ಯಂತ ಮಹಾರಾಜನು ಮರಣ ಹೊಂದಿದ ಬಳಿಕ ಅವನ ಮಗನು ಸಪ್ತದ್ವೀಪವನ್ನು ಒಳಗೊಂಡ ಈ ಲೋಕದ ಚಕ್ರವರ್ತಿಯಾದನು. ಅವನು ಈ ಜಗತ್ತಿನಲ್ಲಿ ದೇವೋತ್ತಮ ಪರಮಪುರುಷನ ಆಂಶಿಕ ಪ್ರತಿನಿಧಿ ಎಂದು ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಈ ರೀತಿ ಹೇಳಲಾಗಿದೆ, ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅಸಾಧಾರಣ ಶಕ್ತಿ ಸಂಪನ್ನವಾದದ್ದನ್ನೆಲ್ಲ ದೇವೋತ್ತಮ ಪರಮಪುರುಷನ ಸಮೃದ್ಧಿಯ ಆಂಶಿಕ ಪ್ರತಿನಿಧಿ ಎಂದೇ ಪರಿಗಣಿಸಬೇಕು. ಆದ್ದರಿಂದ ದುಷ್ಯಂತ ಮಹಾರಾಜನ ಮಗನು ಇಡೀ ಲೋಕದ ಚಕ್ರವರ್ತಿಯಾದಾಗ ಅವನನ್ನು ಈ ರೀತಿಯಾಗಿ ಪ್ರಶಂಸಿಸಲಾಗಿದೆ. ದುಷ್ಯಂತನ ಮಗನಾದ ಭರತ ಮಹಾರಾಜನ ಬಲಗೈಯಲ್ಲಿ ಭಗವಾನ್ ಶ್ರೀಕೃಷ್ಣನ ಚಕ್ರದ ಚಿಹ್ನೆ ಇತ್ತು. ಕಾಲುಗಳಲ್ಲಿ ಪದ್ಮಕೋಶದ ಚಿಹ್ನೆ ಇತ್ತು. ಮುಂದೆ ಅವನು ಮಹಾಧಾರ್ಮಿಕ ಆಚರಣೆಯಿಂದ ದೇವೋತ್ತಮ ಪರಮಪುರುಷನನ್ನು ಆರಾಧಿಸಿ ಇಡೀ ಲೋಕದ ಚಕ್ರವರ್ತಿಯೂ ಒಡೆಯನೂ ಆದನು. ಆ ಬಳಿಕ ಅವನು ಮಾಮತೇಯನಾದ ಭೃಗುಮುನಿಯ ಪೌರೋಹಿತ್ಯದಲ್ಲಿ 55 ಅಶ್ವಮೇಧ ಯಾಗಗಳನ್ನು ಮಾಡಿದನು. ಈ ಯಾಗಗಳು ಗಂಗಾ ನದಿಯ ತೀರದಲ್ಲಿ ನಡೆದವು. ಅದರ ಮುಖಜ ಭೂಮಿಯಲ್ಲಿ ಆರಂಭವಾಗಿ ಮೂಲದಲ್ಲಿ ಕೊನೆಗೊಂಡವು. ಯಮುನಾ ನದಿಯ ತೀರದಲ್ಲಿ 78 ಅಶ್ವಮೇಧ ಯಾಗಗಳನ್ನು ಆಚರಿಸಿದನು. ಅವು ಪ್ರಯಾಗದ ಸಂಗಮದಲ್ಲಿ ಆರಂಭವಾಗಿ ಮೂಲದಲ್ಲಿ ಕೊನೆಗೊಂಡವು. ಅವನು ಅತ್ಯುತ್ತಮವಾದ ನೆಲದಲ್ಲಿ ಯಜ್ಞಾಗ್ನಿಯನ್ನು ಸ್ಥಾಪಿಸಿದ್ದನು. ಆತ ಬ್ರಾಹ್ಮಣರಿಗೆ ಭಾರೀ ಸಂಪತ್ತನ್ನು ವಿತರಿಸಿದನು. ನಿಜಕ್ಕೂ ಆತನು ಅದೆಷ್ಟು ಗೋವುಗಳನ್ನು ಹಂಚಿದನೆಂದರೆ ಸಾವಿರಾರು ಬ್ರಾಹ್ಮಣರಲ್ಲಿ ಪ್ರತಿಯೊಬ್ಬರ ಪಾಲಿಗೂ 1 ಬದ್ವ ಅಂದರೆ 13,084 ಗೋವುಗಳು ದೊರೆತವು. ದುಷ್ಯಂತ ಮಹಾರಾಜನ ಮಗನಾದ ಭರತನು ಜಗತ್ತಿನಾದ್ಯಂತ ಅನೇಕ ಧಾರ್ಮಿಕ ಆಚರಣೆಗಳನ್ನು ಏರ್ಪಡಿಸಿದ್ದನು. ವಿಶೇಷವಾಗಿ ಭಾರತದುದ್ದಕ್ಕೂ ಗಂಗಾ ಯಮುನಾ ನದಿಗಳ ದಡದಲ್ಲಿ ಮುಖದಿಂದ ಮೂಲದವರೆಗೆ ತುಂಬ ಪ್ರಖ್ಯಾತ ಪ್ರದೇಶಗಳಲ್ಲಿ ಅಂತಹ ಯಾಗಗಳನ್ನು ಆಚರಿಸಲಾಗಿತ್ತು. ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ. ವಿಷ್ಣುವಿಗೆ ಯಜ್ಞಾರ್ಥವಾಗಿ ಕರ್ಮ ಮಾಡಬೇಕು, ಅನ್ಯಥಾ ಅದು ಲೌಕಿಕ ಜಗದ ಬಂಧನಕ್ಕೆ ಸಿಲುಕಿಸುತ್ತದೆ. ಪ್ರತಿಯೊಬ್ಬನೂ ಯಜ್ಞದ ಆಚರಣೆಯಲ್ಲಿ ತೊಡಗಿರಬೇಕು. ಯಜ್ಞಾಗ್ನಿಯನ್ನು ಎಲ್ಲೆಡೆ ಹೊತ್ತಿಸಬೇಕು. ಜನರನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಸುಖಿಗಳನ್ನಾಗಿ, ಸಮೃದ್ಧರನ್ನಾಗಿ, ಪ್ರಗತಿಶೀಲರನ್ನಾಗಿ ಮಾಡುವುದೇ ಅದರ ಉದ್ದೇಶ. ಇದೆಲ್ಲವೂ ಕಲಿಯುಗ ಆರಂಭವಾಗುವುದಕ್ಕೆ ಮುಂಚೆ ಸಾಧ್ಯವಿತ್ತು. ಏಕೆಂದರೆ ಆಗ ಅರ್ಹರಾದ ಬ್ರಾಹ್ಮಣರಿದ್ದರು. ಅವರು ಅಂತಹ ಯಜ್ಞಗಳನ್ನು ಮಾಡಬಲ್ಲವರಾಗಿದ್ದರು. ಆದರೆ ಈ ಕಲಿಯುಗದಲ್ಲಿ ನಾವು ಸಂಕೀರ್ತನ ಯಜ್ಞವನ್ನು ಮಾಡಬೇಕು ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ತಿಳಿಸಿದ್ದಾರೆ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾತ್ಸೇವ 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 ಗತಿರನ್ಯಥಾ. ಭರತ ಮಹಾರಾಜನು ಈ ಯಜ್ಞವನ್ನು ಆಚರಿಸಲು ಭೃಗುಮುನಿಯನ್ನು ಪುರೋಹಿತನನ್ನಾಗಿ ಮಾಡಿಕೊಂಡಿದ್ದನು. ಆದರೆ ಅಂತಹ ಬ್ರಾಹ್ಮಣರನ್ನು ಈಗ ಕಾಣುವುದು ಅಸಾಧ್ಯ.
ಆದ್ದರಿಂದ ಶಾಸ್ತ್ರಗಳು ಈ ರೀತಿಯಾಗಿ ಹೇಳುತ್ತವೆ: ಯಜ್ಞೈ ಸಂಕೀರ್ತನಪ್ರಾಯೈ ಯಜಂತೀಹಿ ಸುಮೇಧಸಃ. ಬುದ್ಧಿವಂತರಾದವರು ಸಂಕೀರ್ತನ ಯಜ್ಞವನ್ನು ಮಾಡಬೇಕು. ಅದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಉದ್ಘಾಟಿಸಿದ್ದಾರೆ. ಕೃಷ್ಣವರ್ಣಂ ತ್ವಿಷಾ ಅಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನಪ್ರಾಯೈ ಯಜಂತೀಹಿ ಸುಮೇಧಸಃ. ಈ ಕಲಿಯುಗದಲ್ಲಿ ತಕ್ಕಷ್ಟು ಬುದ್ಧಿವಂತರಾದ ಜನರು ಸಂಕೀರ್ತನ ಯಜ್ಞವನ್ನು ಆಚರಿಸುವುದರ ಮೂಲಕ ಪರಿವಾರ ಸಮೇತನಾದ ಭಗವಂತನನ್ನು ಆರಾಧಿಸುವರು. ಯಜ್ಞವನ್ನು ಆಚರಿಸಲೇಬೇಕು, ಅನ್ಯಥಾ ಜನರು ಪಾಪಕಾರ್ಯಗಳಲ್ಲಿ ತೊಡಗುವರು, ಅಪಾರವಾಗಿ ಬಳಲುವರು. ಆದ್ದರಿಂದ ಕೃಷ್ಣ ಪ್ರಜ್ಞಾ ಆಂದೋಲನವು ಜಗತ್ತಿನಾದ್ಯಂತ ಹರೇ ಕೃಷ್ಣ ಸಂಕೀರ್ತನವನ್ನು ಪರಿಚಯಿಸುವ ಕಾರ್ಯವನ್ನು ಕೈಗೊಂಡಿದೆ. ಈ ಹರೇ ಕೃಷ್ಣ ಆಂದೋಲನವು ಯಜ್ಞವೇ, ಆದರೆ ಅಲ್ಲಿ ಪರಿಕರಗಳನ್ನು ಅರ್ಹ ಬ್ರಾಹ್ಮಣರನ್ನು ಒದಗಿಸಿಕೊಳ್ಳುವ ಕಷ್ಟ ಇಲ್ಲ. ಈ ಸಾಮೂಹಿಕ ಸಂಕೀರ್ತನೆಯನ್ನು ಎಲ್ಲಿ ಬೇಕಾದರೂ ಆಚರಿಸಬಹುದು, ಎಲ್ಲೆಡೆಯೂ ಆಚರಿಸಬಹುದು. ಹೇಗಾದರೂ ಮಾಡಿ ಜನರನ್ನು ಕಲೆ ಹಾಕಿ ಈ ಮಂತ್ರದ ಸಂಕೀರ್ತನೆ ಮಾಡುವಂತೆ ಮನವೊಲಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗಿದ್ದಲ್ಲಿ ಯಜ್ಞದ ಎಲ್ಲ ಉದ್ದೇಶಗಳು ಈಡೇರುವವು. ಮೊದಲ ಉದ್ದೇಶ ಸಾಕಷ್ಟು ಮಳೆ ಸುರಿಯಬೇಕು. ಮಳೆ ಇಲ್ಲದೆ ಯಾವ ಬೆಳೆಯೂ ಇರಲಾರದು. ಮಳೆ ಬಿದ್ದರೆ ಸಾಕು, ನಮ್ಮೆಲ್ಲ ಅಗತ್ಯಗಳನ್ನು ಉತ್ಪಾದಿಸಿಕೊಳ್ಳಬಹುದು. ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ. ಈ ನೆಲ ಎಲ್ಲ ಅಗತ್ಯಗಳಿಗೂ ಮೂಲತವರು. ಸರ್ವಕಾಮ ದುಗಾಮಹಿ. ಸಂಕೀರ್ತನ ಯಜ್ಞವನ್ನು ಮಾಡುವ ಮೂಲಕ ಜನರು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿಯೂ ಸುಖಿಗಳಾಗುವರು. ಎಲ್ಲವೂ ಸರಿಯಾದ ಕ್ರಮದಲ್ಲಿ ಇರುವುದು. ಭರತ ಮಹಾರಾಜನು ಮಷ್ನಾರ ಎಂಬ ಯಾಗವನ್ನು ಮಾಡಿದನು. ಆಗ 14 ಲಕ್ಷ ಅತ್ಯುತ್ತಮ ಆನೆಗಳನ್ನು ದಾನ ಮಾಡಿದನು. ಅವುಗಳ ಮೈ ಕರ್ರಗಿದ್ದವು, ಬಿಳಿಯ ದಂತಗಳಿದ್ದವು. ಅವುಗಳಿಗೆ ಸಂಪೂರ್ಣವಾಗಿ ಚಿನ್ನದ ಆಭರಣಗಳನ್ನು ತೊಡಿಸಲಾಗಿತ್ತು. ಕೇವಲ ತೋಳ್ಬಲದಿಂದ ಯಾರೂ ಸ್ವರ್ಗವನ್ನು ಸೇರಲಾರರು. ಯಾರು ತಾನೇ ತನ್ನ ಕೈಗಳಿಂದ ಸ್ವರ್ಗವನ್ನು ಮುಟ್ಟುವರು? ಹಾಗೆಯೇ ಯಾರೂ ಭರತ ಮಹಾರಾಜನ ಅದ್ಭುತ ಕ್ರಿಯೆಗಳನ್ನು ಅನುಕರಿಸಲಾರರು. ಹಿಂದೆ ಯಾರೂ ಅಂತಹ ಕ್ರಿಯೆಗಳನ್ನು ಮಾಡಲಿಲ್ಲ, ಮುಂದೆ ಯಾರೂ ಮಾಡಲಾಗದು. ಭರತ ಮಹಾರಾಜನು ದಿಗ್ವಿಜಯ ಮಾಡುತ್ತಿದ್ದಾಗ ಕಿರಾತ, ಹೂಣ, ಯವನ, ಪೌಂಡ್ರ, ಕಂಕ, ಖಶ, ಶಕರನ್ನು, ಬ್ರಾಹ್ಮಣ ಸಂಸ್ಕೃತಿಯ ವೈದಿಕ ತತ್ವಗಳನ್ನು ವಿರೋಧಿಸುತ್ತಿದ್ದ ರಾಜರನ್ನು ಸೋಲಿಸಿದನು ಅಥವಾ ಸಂಹರಿಸಿದನು. ಹಿಂದೆ ದಾನವರು ದೇವತೆಗಳನ್ನು ಗೆದ್ದು ರಸಾತಲವೆಂಬ ಅಧೋಲೋಕದಲ್ಲಿ ಆಶ್ರಯ ಪಡೆದಿದ್ದರು. ಭರತ ಮಹಾರಾಜನು ಅವರೆಲ್ಲರನ್ನೂ ದಾನವರ ಹಿಡಿತದಿಂದ ರಕ್ಷಿಸಿದನು. ಭರತ ಮಹಾರಾಜನು ಭೂಲೋಕ ಮತ್ತು ಸ್ವರ್ಗಲೋಕ ಎರಡರಲ್ಲೂ ತನ್ನ ಪ್ರಜೆಗಳಿಗೆ ಎಲ್ಲ ಅಗತ್ಯಗಳನ್ನೂ ಒದಗಿಸಿದ್ದನು. 27,000 ವರ್ಷ ಆತನು ರಾಜ್ಯವಾಳಿ ಎಲ್ಲ ದಿಕ್ಕುಗಳಲ್ಲೂ ತನ್ನ ಆಜ್ಞೆಯನ್ನು ಕಳುಹಿಸಿದ್ದನು. ಸೈನಿಕರನ್ನು ವಿತರಿಸಿದ್ದನು. ಇಡೀ ವಿಶ್ವದ ಆಡಳಿತಗಾರನಾದ ಭರತ ಚಕ್ರವರ್ತಿಗೆ ಮಹಾನ್ ರಾಜ್ಯದ ಸಮೃದ್ಧಿಯಿತ್ತು. ಅಜೇಯರಾದ ಸೈನಿಕರಿದ್ದರು. ತನ್ನ ಮಕ್ಕಳು ಮತ್ತು ಕುಟುಂಬ ಆತನಿಗೆ ಬದುಕಿನ ಸರ್ವಸ್ವವಾಗಿತ್ತು. ಆದರೆ ಕೊನೆಯಲ್ಲಿ ಆತನಿಗೆ ಅವೆಲ್ಲವೂ ಆಧ್ಯಾತ್ಮಿಕ ಮುನ್ನಡೆಗೆ ಅಡ್ಡಿಯಾಗಿ ತೋರಿದವು. ಆದ್ದರಿಂದ ಆತನು ಅವುಗಳ ಅನುಭೋಗವನ್ನು ನಿಲ್ಲಿಸಿದನು. ಭರತ ಮಹಾರಾಜನಿಗೆ ಐಹಿಕ ಅನುಭೋಗಕ್ಕಾಗಿ ಸಾಮ್ರಾಜ್ಯ, ಸೈನಿಕರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲದರಲ್ಲೂ ಅನುಪಮವಾದ ಸಮೃದ್ಧಿಯಿತ್ತು. ಆದರೆ ಆಧ್ಯಾತ್ಮಿಕ ಮುನ್ನಡೆಗೆ ಅಂತಹ ಐಹಿಕ ಸಮೃದ್ಧಿಗಳೆಲ್ಲ ನಿಷ್ಪ್ರಯೋಜಕ ಎಂದು ಆತನಿಗೆ ಅರಿವಾಯಿತು. ಆಗ ಆತನು ಐಹಿಕ ಅನುಭೋಗವನ್ನು ತೊರೆದನು. ವೈದಿಕ ನಾಗರಿಕತೆ ಇದನ್ನು ವಿಧಿಸಿದೆ. ವಯಸ್ಸಾದ ಬಳಿಕ ಭರತ ಮಹಾರಾಜನ ಹೆಜ್ಜೆಯನ್ನು ಅನುಸರಿಸಿ ಲೌಕಿಕ ಸಮೃದ್ಧಿಯ ಅನುಭೋಗವನ್ನು ನಿಲ್ಲಿಸಬೇಕು. ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಬೇಕು. ಶುಕದೇವ ಗೋಸ್ವಾಮಿಗಳು ಮುಂದಕ್ಕೆ ರಂತಿದೇವನ ಕಥೆಯನ್ನು ತಿಳಿಸುತ್ತಾರೆ. ರಂತಿದೇವನು ಬಹಳ ಪ್ರಸಿದ್ಧವಾದಂತಹ ವ್ಯಕ್ತಿ. ಏಕೆಂದರೆ ಮಾನವ ಲೋಕದಲ್ಲಿ ಮಾತ್ರವಲ್ಲದೆ ದೇವಲೋಕದಲ್ಲೂ ಅವನ ಗುಣಗಾನ ಮಾಡಲಾಗುತ್ತದೆ. ರಂತಿದೇವನು ಎಂದಿಗೂ ಏನನ್ನೂ ಸಂಪಾದಿಸುವ ಪ್ರಯತ್ನ ಮಾಡಲಿಲ್ಲ. ದೈವಾನುಗ್ರಹದಿಂದ ಏನು ಸಿಗುತ್ತಿತ್ತೋ ಅಷ್ಟರಿಂದಲೇ ಅವನು ಸುಖಪಡುತ್ತಿದ್ದನು. ಆದರೆ ಅತಿಥಿಗಳು ಆಗಮಿಸಿದಾಗ ಅವರಿಗೆ ಸಕಲವನ್ನೂ ನೀಡುತ್ತಿದ್ದನು. ಹೀಗೆ ಅವನು ತನ್ನ ಮನೆ ಮಂದಿಯೊಂದಿಗೆ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದನು. ನಿಜವಾಗಿ ಅವನು ಮತ್ತು ಅವನ ಮನೆಯವರು ಅನ್ನ ಆಹಾರಗಳಿಗಾಗಿ ತತ್ತರಿಸಿ ಹೋದರು. ಆದರೂ ರಂತಿದೇವ ಶಾಂತಚಿತ್ತನಾಗಿಯೇ ಇರುತ್ತಿದ್ದನು. ಒಮ್ಮೆ 48 ದಿನಗಳ ಉಪವಾಸದ ನಂತರ ರಂತಿದೇವನಿಗೆ ಹಾಲು ಮತ್ತು ತುಪ್ಪದಲ್ಲಿ ಮಾಡಿದ ಆಹಾರ ಪದಾರ್ಥಗಳನ್ನು ನೀಡಲಾಯಿತು. ಅವನು ಮತ್ತು ಅವನ ಮನೆಯವರು ಇನ್ನೇನು ಆ ಆಹಾರವನ್ನು ಸೇವಿಸಬೇಕು ಎನ್ನುವಷ್ಟರಲ್ಲಿ ಬ್ರಾಹ್ಮಣ ಅತಿಥಿಯೊಬ್ಬನು ಆಗಮಿಸಿದನು. ರಂತಿದೇವನು ಎಲ್ಲ ಕಡೆಯಲ್ಲೂ ಎಲ್ಲ ಜೀವಿಗಳಲ್ಲೂ ದೇವೋತ್ತಮ ಪರಮಪುರುಷನ ಇರುವಿಕೆಯನ್ನು ಗ್ರಹಿಸಿದ್ದನಾದ್ದರಿಂದ ಅವನು ಅತಿಥಿಯನ್ನು ಶ್ರದ್ಧೆ ಮತ್ತು ಗೌರವಗಳಿಂದ ಸ್ವಾಗತಿಸಿದನು ಮತ್ತು ಅವನಿಗೆ ತನ್ನ ಆಹಾರದಲ್ಲಿ 1 ಪಾಲನ್ನು ನೀಡಿದನು. ಬ್ರಾಹ್ಮಣ ಅತಿಥಿಯು ತನ್ನ ಪಾಲನ್ನು ಉಂಡು ಹೊರಟು ಹೋದನು.
ರಂತಿದೇವನ ಕಥೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.